ಎಲ್ಲ ಅಧಿಕಾರಿಗಳು ಸರ್ಕಾರ ನೀಡಿದಂತ ಸಿಯುಜಿ ನಂಬರ್ ಕೂಡ ನಾಟ್ ರೀಚಬಲ್ ಆಗ್ಬಿಟ್ಟಿದೆ. ಹುಬ್ಬಳ್ಳಿ ಧಾರವಾಡ ಅಧಿಕಾರಿಗಳಿಗೆ ಸರ್ಕಾರಿ ಮೊಬೈಲ್ ನಂಬರ್ ಹೆಸರಿಗಷ್ಟೇನಾ ಅನ್ನೋ ಪ್ರಶ್ನೆ ಕೂಡ ಹುಟ್ಕೊಳ್ತಾ ಇದೆ. ಪಾಲಿಕೆ ಆಯುಕ್ತ ರುದ್ರೇಶ ಗಾಳಿಗೆ ಕರೆ ಮಾಡಿದ್ರೆ ಆಪ್ತ ಕಾರ್ಯದರ್ಶಿ ಮಾತನಾಡ್ತಾರೆ. ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ಗೆ ಮಾಡಿದ್ರೆ ಡೋಂಟ್ ಕೇರ್ ಅನ್ನೋ ಆಟಿಟ್ಯೂಡ್. ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಗಿದೆ ಅಧಿಕಾರಿಗಳ ಈ ನಡೆ. ಅಧಿಕಾರಿಗಳಿಗೆ ಸರ್ಕಾರಿ ಮೊಬೈಲ್ ನಂಬರ್ ಯಾಕೆ ನೀಡಬೇಕು ಅನ್ನುವಂಥ ಪ್ರಶ್ನೆ ಇದೀಗ ಹುಟ್ಕೊಳ್ತಾ ಇದೆ. ನೋಡಿ, ಅಧಿಕಾರಿಗಳು ಯಾವಾಗಲೂ ಕೂಡ ಕಾಂಟ್ಯಾಕ್ಟ್ನಲ್ಲಿ ಇರಲಿ, ಜನಸಾಮಾನ್ಯರಿಗೆ ಹತ್ತಿರವಾಗಿ ಇರಲಿ, ಯಾವುದೇ ಸಮಸ್ಯೆಗಳಾಗಿರಬಹುದು ಅದನ್ನು ಬಗೆಹರಿಸ್ಕೊಳ್ಳಿ, ಅಥವಾ ಆ ಸಮಸ್ಯೆಗಳನ್ನು ಮುಕ್ತವಾಗಿ ಮಾತನಾಡೋದಕ್ಕೆ ಒಂದು ಮೊಬೈಲ್ ಅನ್ನೋದು ಇರಲಿ ಅಂತ ಎಲ್ಲರಿಗೂ ಒಂದೊಂದು ನಂಬರ್ ಕೊಟ್ಟಿರ್ತಾರೆ, ಫೋನ್ ಕೂಡ ಕೊಟ್ಟಿರ್ತಾರೆ. ಇಲ್ಲಿ ಹೆಂಗಾಗ್ಬಿಟ್ಟಿದೆ ಅಧಿಕಾರಿಗಳ ವರ್ತನೆ ಅಂದರೆ, ನಮಗೆ ಆ ಫೋನಿನ ಅವಶ್ಯಕತೆನೇ ಇಲ್ಲ ಅಂತ. ಕೆಲವರು ಫೋನ್ ಮಾಡಿದ್ರೆ ಎತ್ತದೇ ಇಲ್ಲ, ಇನ್ನು ಕೆಲವರು ಆ ಫೋನನ್ನು ತಮ್ಮ ಆಪ್ತರಿಗೆ ಕೊಟ್ಬಿಟ್ಟಿರ್ತಾರೆ. ಹೀಗಾದರೆ ಜನರು ಇವರನ್ನೇ ಬಂದು ಭೇಟಿ ಆಗೋಣ ಅಂತ ಅಂದರೆ ಇವ್ರುಗಳು ಯಾವಾಗ ಕಚೇರಿಯಲ್ಲಿ ಇರ್ತಾರೆ, ಯಾವಾಗ ಇರಲ್ಲ ಅನ್ನೋದು ಕೂಡ ಗೊತ್ತಿಲ್ಲ. ಹಾಗಾಗಿ ಜನರು ಕೂಡ ಇಲ್ಲಿ ಹಿಡಿಶಾಪ ಹಾಕ್ತಾ ಇದ್ದಾರೆ. ಇವ್ರಿಗೆಲ್ಲ ಯಾಕೆ ಸರ್ಕಾರಿ ನಂಬರ್ ಬೇಕು, ಫೋನ್ ಬೇಕು, ನಾವು ಬಳಕೆ ಮಾಡಲ್ಲ, ನಮ್ಗೆ ಬರಲ್ಲ ಅಂತ ಮೊದಲೇ ಹೇಳಬೇಕು. ಅದನ್ನು ತೆಗೆದುಕೊಂಡ ಮೇಲೆ ಅದನ್ನು ಬಳಕೆ ಮಾಡಬೇಕಲ್ವಾ? ಏನೋ ಯಾರಾದರೂ ಸುಮ್ಮನೆ ಫೋನ್ ಮಾಡ್ತಾರಾ? ಏನಾದರೂ ಸಮಸ್ಯೆ ಇದ್ದಾಗ, ಅನಿವಾರ್ಯ ಪರಿಸ್ಥಿತಿಯಲ್ಲಿದ್ದಾಗ, ನಮಗೇನೋ ಸಹಾಯ ಬೇಕು ಅಂತ ಅಂದಾಗ ಅಧಿಕಾರಿಗಳನ್ನು ಸುಲಭವಾಗಿ ರೀಚ್ ಆಗೋದಕ್ಕೆ ಅಂತ ಈ ನಂಬರ್ಸ್ಗಳನ್ನು ಕೊಟ್ಟಿರ್ತಾರೆ. ಅಧಿಕಾರಿಗಳು ಜನರ ಜೊತೆಗೆ ಬೆರೆತರೆ ಮಾತ್ರ ಅಲ್ವಾ ಜನರ ಸಮಸ್ಯೆಗಳು ಏನಿದೆ ಅಂತ ಗೊತ್ತಾಗೋದು. ಈ ನಂಬರ್ಗಳನ್ನು ನೀವು ಇಷ್ಟರ ಮಟ್ಟಿಗೆ ನೆಗ್ಲೆಕ್ಟ್ ಮಾಡ್ತೀರಾ ಅಂತ ಅಂದರೆ ಅದನ್ನು ಬಳಕೆ ಮಾಡಬಾರ್ದು. ನೀವು ಕೈಯಲ್ಲಿದ್ರೂ ಫೋನ್ ಇತ್ತಲ್ಲ ಅಂದರೆ ಈ ಥರ ಯಾಕೆ ಅನ್ನೋ ಪ್ರಶ್ನೆ. ಇವತ್ತು ಕೆಲವು ಸದಸ್ಯರು ಈ ವರ್ಗಾವಣೆ ಸರಿಯಾಗಿಲ್ಲ, ಸರಿಯಾದ ಕ್ರಮವಲ್ಲ, ಸೊ ನೀವು ಕೆಲವು ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿದ್ದೀರಿ ಅಂತ ಒಂದು ದೂರನ್ನು ಕೊಟ್ಟಿದ್ದರು. ಸೊ ಒಟ್ಟು 11 ಮಂದಿ ಅಧಿಕಾರಿಗಳನ್ನು ಪಾಲಿಗೆ ವಿವಿಧ ಬೇರೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ SWM ಸೆಕ್ಷನಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಅವರು ಒಂದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಚಾರ್ಜ್ ಇದ್ದರು. ಸೊ ಅಲ್ಲಿ ಈಗ AWLನ ನಾವು ಆ ಚಾರ್ಜನ್ನು ಕೊಡಿಸಿದ್ದೀವಿ. ಅದೇ ಥರ ಬೇರೆ ADTP ಸೆಕ್ಷನ್, ಅಂದರೆ ನಮ್ಮ DDTP ಸೆಕ್ಷನಲ್ಲಿ ADTP ಎಡಿಷನಲ್ ಚಾರ್ಜ್ ಇತ್ತು. ಸೊ ಅವರು ಆ್ಯಕ್ಚುಲಿ ADTP ಅಂದರೆ AWL ಕ್ಯಾಡ್ರ್, ಅದು ಅವರು ಅಲ್ಲಿ ಏಸ್ ಎಲ್ಲ ಹೋಲ್ಡ್ ಮಾಡ್ತಾಯಿದ್ರು ಚಾರ್ಜಸನ್ನು, ಅವ್ರನ್ನೂ ಕೂಡ ತೆಗೆದಿದ್ದೀವಿ. ಮತ್ತು ಅದೇ ಥರ ಬೇರೆ ಜೂನಿಯರ್ ಇಂಜಿನಿಯರ್ಸು ಮತ್ತು ಆಫೀಸ್ ಮ್ಯಾನೇಜರ್, ಮತ್ತು ಅದೇ ಥರ ನಮ್ಮ ಕಂದಾಯ ಶಾಖೆಯದ್ದು, ಆಮೇಲೆ DDTP ಸೆಕ್ಷನಲ್ಲಿ ಬೇರೆ ಜೂನಿಯರ್ ಇಂಜಿನಿಯರ್ಸನ್ನು, ಮತ್ತು ನಮ್ಮ ಮಾರ್ಕೆಟ್ ಸೆಕ್ಷನಲ್ಲಿ ಸಿಬ್ಬಂದಿಗಳು ಕೊರತೆ ಇತ್ತು, ಅದಕ್ಕೂ ಕೂಡ ಅಡಿಷ್ನಲ್ ಸ್ಟಾಫನ್ನು ಹಾಕಿದ್ವಿ. ಯಾವುದೂ ದುರುದ್ದೇಶ ಇಲ್ಲ. ಮತ್ತು ಸದಸ್ಯರನ್ನು ಕೂಡ ಕರೆದು ಮಾತಾಡಿದ್ದೀನಿ, ಈ ಥರ ಅದು ದುರುದ್ದೇಶ ಯಾವುದೂ ಇಲ್ಲ, ಇದು ನಮ್ಮ ಪಾಲಿಕೆಯ ಆಡಳಿತ ಹಿತದೃಷ್ಟಿಯಿಂದ ವರ್ಗಾವಣೆಯನ್ನು ಮಾಡಿದ್ದೇವೆ, ದಯವಿಟ್ಟು ಸಹಕರಿಸ್ರಿ ಅನ್ನೋ ಒಂದು ಮನವಿ ಕೂಡ ಮಾಡಿದ್ದೀನಿ. ಅವರು ಒಪ್ಪಿದ್ದಾರೆ. ಮೇಯರಿಂದ ಮತ್ತು BJP ಸದಸ್ಯರಿಂದ ಒತ್ತಡ ಇದೆ, ಆಯುಕ್ತರಿಗೆ ಒತ್ತಡದಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ? ಇಲ್ಲ, ಆ ಥರ ಯಾವುದೂ ಒತ್ತಡ ಇಲ್ಲ, ಇದು ಪಾಲಿಕೆ ಆಡಳಿತ ಹಿತದೃಷ್ಟಿಯಿಂದ ನಾನು ಮಾಡಿರೋದು. ಇವತ್ತು ಕೆಲವು ಸದಸ್ಯರು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಅಲ್ಲಿನ ಅವರನ್ನ ಮಾತಾಡಿಸಿದ್ದಾರೆ, ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಂದರೆ ರಾಜ್ಯದಲ್ಲಿಯೇ ಅತಿ ದೊಡ್ಡ 2ನೇ ಮಹಾನಗರ ಪಾಲಿಕೆ. ಇದೇ ಹುಬ್ಬಳ್ಳಿಯನ್ನು ಛೋಟಾ ಮುಂಬೈ ಅಂತೂ ಕರಿತೀವಿ, ಹುಬ್ಬಳ್ಳಿ ಅಂತ ಕರಿತೀವಿ. ಇಲ್ಲಿ ಬರುವಂತಹ ಅಧಿಕಾರಿಗಳಿಗೆ, ಇಲ್ಲಿ ಕರ್ತವ್ಯ ನಿರ್ವಹಿಸುವಂತಹ ಅಧಿಕಾರಿಗಳಿಗೆ ಸರ್ಕಾರಿ ನಂಬರ್ಗಳನ್ನು ನೀಡಲಾಗಿದೆ, ಅದು CUG ನಂಬರ್ಗಳು. ಆದರೆ CUG ನಂಬರ್ಗಳನ್ನು ಇಲ್ಲಿರುವಂತಹ ಅಧಿಕಾರಿಗಳು ಯಾವೊಬ್ಬರೂ ಸಹ ಇಲ್ಲಿ ಅಂತಂದರೆ ಉಪಯೋಗ ಮಾಡ್ತಿಲ್ಲ. ಈ ಸಂದರ್ಭಕ್ಕೆ ಹುಬ್ಬಳ್ಳಿ ಧಾರವಾಡ ನಾಗರಿಕರನ್ನು ನಾನು ಮಾತಾಡ್ತೀನಿ. ಸರ್, ಯಾಕೆ ಕೊಡಬೇಕು ಸರ್ ನಂಬರ್ ಇವರಿಗೆ? ಜನರನ್ನ ಕುಂದುಕೊರತೆ ಆಲಿಸಬೇಕು ಅಂತ ಸರ್ಕಾರ ನಂಬರ್ ಕೊಟ್ಟಿದೆ, ಆ ನಂಬರ್ ಬಿಟ್ಟು ಇವರು ವೈಯಕ್ತಿಕ ತಮ್ಮ ಪರ್ಸನಲ್ ನಂಬರ್ಗಳನ್ನು ಉಪಯೋಗಿಸ್ತಿದ್ದಾರೆ. ಯಾವುದು ಸರಿ ಸರ್ ಇದರಲ್ಲಿ? ಅವರ ಪರ್ಸನಲ್ ನಂಬರ್ ಉಪಯೋಗ ಮಾಡೋದ್ರ ಬಗ್ಗೆ ನಮ್ಮದೇನೋ ತಕರಾರಿಲ್ಲ, ಯಾರು ಏನೂ ಅನ್ನೋಕ್ಕಾಗಲ್ಲ, ಅದು ಬೇರೆ ವಿಷಯ. ಆದರೆ ಸರ್ಕಾರ CUG ನಂಬರ್ಗಳನ್ನು ಯಾಕೆ ಕೊಡ್ತದೆ ಅಂತಂದ್ರೆ, ಯಾವುದೇ ಅಧಿಕಾರಿಯ ಖಾಸಗಿ ನಂಬರು ಎಲ್ಲ ಸಾರ್ವಜನಿಕರಿಗೆ ಮುಕ್ತವಾಗಿ ಸಿಗೋದಿಲ್ಲ. ಅದಕ್ಕೆ ಮಹಾನಗರ ಪಾಲಿಕೆ ಆಯುಕ್ತರು ಅಂತ ತಗೋರಿ, ಪೊಲೀಸ್ ಕಮಿಷನರ್ ಅಂತ ತಗೋರಿ, DCP ಅಂತ ತಗೋರಿ, ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ತಗೋರಿ, ಜಿಲ್ಲಾಧಿಕಾರಿ ಅಂತ ತಗೋರಿ, AC ಅಂತ ತಗೋರಿ, SP ಅಂತ ತಗೋರಿ, ಹಿಂಗೇನು ಅಗದಿ ಮೂಲಭೂತವಾದಂಥ ಸಮಸ್ಯೆಗಳು ಎಲ್ಲಿ ಉದ್ಭವ ಆದರೆ ಥಟ್ ಅಂತಂದು ಹೇಳಿ ಅದಕ್ಕೆ ಸೊಲ್ಯೂಷನ್ ಕೊಡುವಂಥ, ಅದಕ್ಕೆ ಪರಿಹಾರ ಕೊಡುವಂಥ ನಿಟ್ಟಿನೊಳಗೆ
ಸರ್ಕಾರಿ ಅಧಿಕಾರಿಗಳಿಗೆ ಇಂತಹ ಒಂದು ವ್ಯವಸ್ಥೆ ರೈಲ್ವೆ ಆಗಿರ್ಬೋದು ಇಂಥ ಅಧಿಕಾರಿಗಳಿಗೆ COG ನಂಬರನ್ನು ರಾಜ್ಯ ಸರ್ಕಾರ ತಾನೇ ವೆಚ್ಚ ಮಾಡೋದ್ರ ಮೂಲಕ ಆ ವೆಚ್ಚವನ್ನೆಲ್ಲ ತಾನು ನಿರ್ವಹಿಸೋದ್ರ ಮೂಲಕ ಈ ನಂಬರ್ಗಳನ್ನು ಕೊಟ್ಟಿರ್ತದೆ. ಅದರ ಉದ್ದೇಶ ಏನು ಅಂತಂತ ಎಲ್ಲರಿಗೂ ಗೊತ್ತಿರುವಂಥದ್ದು. COG ನಂಬರ್ ಯಾಕೆ ಕೊಡ್ತಾರೆ ಅಂತಂದರೆ ಸಾರ್ವಜನಿಕರಿಗೆ ಮುಕ್ತವಾಗಿ ಅಧಿಕಾರಿಗಳು ಸಂಪರ್ಕದೊಳಗೆ ಬರಲಿ, ಅವರ ಸಮಸ್ಯೆ ಏನೇ ಇದ್ರೂ ಸಹಿತ ಅವರು ಕಚೇರಿಗೆ ಅಲೆದಾಡುವಂಥದ್ದಾಗಬಾರ್ದು. ಅವರ ಸಮಸ್ಯೆಗೆ ಸೂಕ್ತವಾದಂಥ ಸಿಬ್ಬಂದಿಯನ್ನು ನೇಮಕ ಮಾಡೋದ್ರ ಮೂಲಕ ಅವರಿಗೆ ಆ ಒಂದು ವ್ಯವಸ್ಥೆಯನ್ನು ಕಲ್ಪಿಸುವಂಥ ಕೆಲಸ ಆಗಲಿ ಅನ್ನುವಂಥದ್ದು ಕೊಟ್ಟಿರ್ತಾರೆ. ಬಟ್ ಇವತ್ತು ನಾವು ನೋಡಿದಾಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಗಿರ್ಬೋದು, ಸ್ಮಾರ್ಟ್ ಸಿಟಿ ಆಗಿರ್ಬೋದು, ಇಂಥ ಅಧಿಕಾರಿಗಳಿಗೆಲ್ಲ COG ನಂಬರ್ ಇದ್ರೂ ಸಹಿತ ಅವರು ಯಾರು ಕಂಟ್ರೋಲ್ ರೂಮ್ ಅನ್ನುವಂಥ ಒಂದು ವ್ಯವಸ್ಥೆ ಇಟ್ಕೊಂಡಾದ್ರೂ ಸಹಿತ ಇವತ್ತು ಸಾರ್ವಜನಿಕರಿಗೆ ಸಂಪರ್ಕದಲ್ಲಿ ಸಿಗ್ತಾ ಇಲ್ಲ ಅಂತ ಕೇಳಕ್ಕೆ ಬಹಳಷ್ಟು ದುಃಖ ಆಗ್ತಾ ಇದೆ. ಸರ್ಕಾರನೂ ಸಹಿತ ಈ ರಿಸೀವ್ ಮಾಡೋದಿಲ್ಲ ಅಂದರೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಾಗ್ತದೆ ಸರ್. ಅದು ಮುಕ್ತವಾಗಿ ಸರ್ಕಾರನೂ ಸಹಿತ ಈ ನಿಟ್ಟಿನೊಳಗೆ ಅವ್ರ ನಂಬರ್ಗೆ ಔಟ್ ಗೋಯಿಂಗ್ ಆಯಿತೋ ಇಲ್ಲೋ, ಇನ್ಕಮಿಂಗ್ ಫೆಸಿಲಿಟೀಸ್ ಆಯಿತೋ ಇಲ್ಲೋ, ಏನಾದರೂ ಬಿಲ್ ತುಂಬ್ಯಾರೋ ಇಲ್ಲೋ, ಸರ್ಕಾರದ ಇಲಾಖೆಗಳು ಅದನ್ನು ಕರೆಕ್ಟ್ ನಿರ್ವಹಣೆ ಮಾಡ್ಯಾರೋ ಚೆಕ್ ಮಾಡಿ ಚಾಲೂ ಇದ್ದಾಗೂ ಸಹಿತ ಸಾರ್ವಜನಿಕರು ಹಚ್ಚಿದ್ರೆ ಅವ್ರು ರಿಸೀವ್ ಮಾಡಿಲ್ಲ ಅನ್ನುವಂಥ ದಾಖಲೆಗಳ ಸಮೇತ ಸರ್ಕಾರಕ್ಕೆ ಏನು ಅಧೀನ ಸರ್ಕಾರದ ಇಲಾಖೆಗಳದಾವ ಅಲ್ಲಿ ಬರೆದ್ರೆ 100% ಕ್ರಮ ತೊಗೊಳ್ಳುವಂಥದ್ದಾಗ್ತದೆ. ನಾವು ಸಹಿತ ಇದನ್ನು ಪರಿಶೀಲನೆ ಮಾಡ್ತೇವೆ. ಯಾವ ಅಧಿಕಾರಿಗಳು ತೊಗೊಳ್ಳೋದಿಲ್ಲ ಅವ್ರ ಮೇಲೆ ನೇರವಾಗಿ ಗೃಹ ಇಲಾಖೆಗೆ ಕಂಪ್ಲೇಂಟ್ ಕೊಡುವಂಥದ್ದು, ರಾಜ್ಯದ ಮುಖ್ಯ ಕಾರ್ಯದರ್ಶಿಗೆ ಕಂಪ್ಲೇಂಟ್ ಕೊಡುವಂಥದ್ದು ಮಾಡೋಕ್ಕೂ ಸಹಿತ ನಾವು ಹಿಂಜರಿಯೋದಿಲ್ಲ ಅಂತಂದೇಳಿ ಈ ಸಂದರ್ಭದೊಳಗೆ ಹೇಳಬಯಸ್ತೀವಿ. ಇಲ್ಲಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಇಲಾಖೆಗಳಿಗೆ ಈಗಾಗಲೇ ಒಂದು ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಬೇಕು. ಯಾರು ಇಲ್ಲಿ ಅಂದರೆ ಸರ್ಕಾರಿ ನಂಬರ್ಗಳನ್ನು ಏನು COG ನಂಬರ್ಗಳಿದ್ದಾವೆ ಅವುಗಳನ್ನು ಉಪಯೋಗಿಸ್ಕೊಳ್ಬೇಕು. ಒಂದು ವೇಳೆ ಉಪಯೋಗಿಸದೆ ಹೋದರೆ, ಜನರ ಸಮಸ್ಯೆಗಳಿಗೆ ಸ್ಪಂದಿಸದೆ ಹೋದರೆ ಅವ್ರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಹುಬ್ಬಳ್ಳಿ ಧಾರವಾಡ ಜನರ ಆಗ್ರಹವಾಗಿದೆ. ಕ್ಯಾಮ್ರಾ ಪರ್ಸನ್